ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಐತಿಹಾಸಿಕ ಸ್ಥಳ ಐಹೊಳೆ ಹತ್ತಿರದ ಸುಕ್ಷೇತ್ರ ಉತ್ತರ ಕರ್ನಾಟಕದ ಕಲಾ ಪೋಷಕರ ಮಠ ಸಿದ್ದನಕೊಳ್ಳದ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ 2026 ಜನವರಿ 14, 15 ಮತ್ತು ಜನವರಿ 16ರಂದು ಜರುಗಲಿದ್ದು, ಜನವರಿ 14ರಂದು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ, ಜನವರಿ 15ರಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಜನವರಿ 16ರಂದು ಜಾತ್ರಾ ಮಹೋತ್ಸವ ಸಮಾರೋಪ ಜರುಗಲಿದೆ ಎಂದು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ತಿಳಿಸಿದ್ದಾರೆ. ಪ್ರಚಾರ ಇಲ್ಲದೆ ಇರುವಂತ ಮಠವನ್ನ ತೆಗೆದುಕೊಂಡು ಹೋಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಳಸಿದವರು ಯಾರಾದ್ರೂ ಇದ್ರೆ ಅದು ನಮ್ಮ ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರು ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನಮ್ಮ ಸಿದ್ದಪ್ಪನ ಆಶೀರ್ವಾದ ಆಯುರ್ವೇದ ಐಶ್ವರ್ಯ ನೀಡಲಿ, ಇನ್ನೂ ಹೆಚ್ಚೆಚ್ಚು ಈ ಒಂದು ನಿಮ್ಮ ಕಾರ್ಯ ಯಶಸ್ವಿಗೊಳಿಸಲಿ, ಅಜ್ಜನ ಆಶೀರ್ವಾದದ ಮೇಲೆ ಇರಲಿ. ಕೇವಲ ನಾವು ಬರೀ ಫೋನ್ನಲ್ಲಿ ಹೇಳಿದ್ದಕ್ಕೆ ಬಂದಿದ್ದೀರಿ ಅಂದರೆ ನಿಜವಾಗ್ಲೂ ನಿಮಗೆ ನಾವು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ. ಎಷ್ಟೋ ಜನ ಬರೀ ಬರಲ್ಲ, ಆದರೆ ನಮ್ಮ ಮಠದ ಮೇಲೆ ಅಭಿಮಾನ ಇಟ್ಕೊಂಡು ನೀವು ಬರೀ ಒಂದು ಫೋನ್ನಲ್ಲಿ ನೀವೆಲ್ಲ ಬಂದು ನಮಗೆ ಈ ಒಂದು ಸಹಾಯ ಸಹಕಾರ ಕೊಡೋದು ನೋಡಿದರೆ ನೀವೇ ನಮ್ಮ ಪಾಲನಾ ಸಿದ್ದಪ್ಪ ಜನ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನಾವೆಲ್ಲರೂ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಉತ್ಸವ ಕುರಿತು ಅಥವಾ ಅಂತಾರಾಷ್ಟ್ರೀಯ ಚಲನಚಿತ್ರ ಕುರಿತು ಏನಾದರೂ ಸಲಹೆ ಸೂಚನೆಗಳಿದ್ದರೆ ಪತ್ರಕರ್ತರು ಹಾಗೂ ಮಾಧ್ಯಮದವರು ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾರಾದರೂ ಮಾತಾಡೋದಿದ್ರೆ ಹಂಗಲ್ಲ, ಸ್ವಲ್ಪ ಸಲಹೆ ಸೂಚನೆಗಳು ಏನು ಮಾಡಬೇಕು ಮಾಡಬೇಕು ಅನ್ನೋದು ಏನು ಇದ್ರೆ ಹೇಳ್ಬೋದು, ಅಲ್ಲಿ ಏನು ತೊಂದರೆ ಇಲ್ಲ. ಇನ್ನು ಏನು ಮಾಡಿಲ್ಲ ನಾವು. ಈಗ 5ನೇ ತಾರೀಕಿಗೆ ನಾವು ಕೊಡ್ತೀವಿ. ಈಗ ರಾಜ್ಯ ಪ್ರಶಸ್ತಿ ಒಂದು ಅಮಾವಾಸ್ಯ ಇನ್ನೂ ಮಾಡಿಲ್ಲ, ಬಟ್ ಅದನ್ನು ಆಲ್ರೆಡಿ ಇದಾಗೈತಿ. ನೆಕ್ಸ್ಟ್ 5ನೇ ತಾರೀಕಿಗೆ ಕೊಡ್ತೀವಿ. ಅವತ್ತು ಅನೌನ್ಸ್ ಮಾಡ್ತೀವಿ. ಅದು ಮಕ್ಕಳು ಒಂದು ಡಿಸ್ಕ್ಲೋಸ್ ಮಾಡೋದು ಬೇಡ. ಹೌದಿಲ್ಲ, 5ನೇ ತಾರೀಕಿಗೆ ನಾವು ಭಿತ್ತಿ ಪತ್ರ ಸಮೇತ ಮತ್ತು ಇನ್ವಿಟೇಷನ್ ಕಾರ್ಡ್ ಸಮೇತ ನಿಮಗೆ ಇಲ್ಲೇ ಪ್ರೆಸ್ ಮೀಟ್ ಮಾಡ್ತೀವಿ. ಅವಾಗ ಕೂಡ ತಾವೆಲ್ಲರೂ ಸಹಕಾರ ಕೊಡಬೇಕಂತ ಕೇಳ್ಕೊತಾ ಇದ್ದೀವಿ. ಮತ್ತು ಈಗ ಈ ರೂಪರೇಷೆಗಳ ಬಗ್ಗೆ ಅಂತಂದರೆ ಈ ಹೋದ ವರ್ಷದಿಂದ ನಾವು 2 ದಿವಸ ಮಾಡ್ತಾ ಇದ್ವಲ್ಲ, ಈಗ ನಮ್ಗೆ ಒಂದು ಸ್ವಲ್ಪ ಎಕ್ಸ್ಟೆಂಟ್ ಆಗಿದ್ದರಿಂದ ಭಾಳ ಇದಾಗುತ್ತೆ ಅಂತೇಳಿ, ಆದರೆ ಜನದ ಒತ್ತಾಯ ಮೇಲೆ 3 ದಿವಸ ಮಾಡಿರೋದು ನಿಂತಾರೆ. ಗೊತ್ತಾ ನೀವು 2 ದಿವಸದ 3 ದಿವಸದ 2 ದಿವಸ ಯಾಕೆ ಮಾಡಿದ್ವಿ ಅಂತ ಒಂದಿಷ್ಟು ಮಂದಿ ಜಗಳಕ್ಕೆ ಇರ್ತಾರೆ ನಮ್ಮ ಭಕ್ತರು. ಅದಕ್ಕೆ ನಾವು ಏನು ಮಾಡೋದು ಮಾಡಿ ಈ ಸರಿ ಸಮಾರೋಪ ಈ ಸನ್ಮಾನದ ಕಿರಿಕಿರಿ ಭಾಳ ಆಗುತ್ತೆ, ಅನಾಹುತ ಸನ್ಮಾನ ಇರ್ತಾವ ಮೊದಲಾಗ. ಅದಕ್ಕೆ ಸನ್ಮಾನದ ಎಷ್ಟು 3ನೇ ದಿವಸ ಹಾಕಿ ಸಮಾರೋಪ ಮಾಡಿ ಆದಷ್ಟು ಕಾರ್ಯಕ್ರಮಗಳಿಗೆ, ಮನೋರಂಜನೆ ಕಾರ್ಯಕ್ರಮಗಳಿಗೆ ಮತ್ತು ಉಪನ್ಯಾಸಗಳಿಗೆ, ಸಂಗೀತಕ್ಕೆ, ಚಲನಚಿತ್ರ ಟ್ರೇಲರ್ ಮತ್ತು ಆಡಿಯೋ ಲಾಂಚ್ ಬಿಡುಗಡೆ ಇಂಥವಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಂತೇಳಿ ನಾವು ಕಮಿಟಿಯವರೆಲ್ಲ ಮಾತಾಡ್ಕೊಂಡಿದ್ವಿ. ಆ ಪ್ರಕಾರ ಈ ಸರಿ ಒಂದು ವಿಶೇಷವಾಗಿ 3ನೇ ದಿವಸ ಸಮಾರಂಭದಾಗ ಸನ್ಮಾನದ ಕಾರ್ಯಕ್ರಮ ಲಾಸ್ಟಿಗೆ ಇರಬೇಕಂತ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಲೋಕಲ್ ಒಂದು ಟೀಮ್ಗಳಿಗೆ ಕೂಡ ಆವತ್ತು ಪ್ರತಿಯೊಂದು ನಮ್ಮ ಎಲ್ಲರಿಗೂ ಲೋಕಲ್ ಕಲಾವಿದರುಗಳಿಗೆ ಅವತ್ತಿನ ದಿವಸ ಒಂದು ದಿವಸ ಫುಲ್ ಅವಕಾಶ ಕೊಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ನಮ್ಮ ವೇದಿಕೆ. ಹೀಗಾಗಿ ಎಲ್ಲ ಜನಾಂಗದ ಜನರಿಗೂ, ಎಲ್ಲ ಕಲಾವಿದರಿಗೂ ಕೂಡ ಅವಕಾಶ ಕೊಡಬೇಕು. ಆಮೇಲೆ ಬೆಂಗಳೂರು ಬರ್ತೀವಂದ್ರೂ ಕೂಡ ಅವ್ರಿಗೂ ಕೂಡ ನಮ್ಮ ಮಠದಲ್ಲಿ, ನಮ್ಮ ಉತ್ತರ ಕರ್ನಾಟಕದಾಗ ಅವಕಾಶ ಕೊಡೋಣ. ಅವ್ರು ಕೊಡಬೇಕು ಬಿಡಲಿ, ನಮ್ಮ ಉತ್ತರ ಕರ್ನಾಟಕ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತೀವಿ ಅಂತ ಬಂದು ಅವರು ಕೂಡ ಇಲ್ಲಿ ತಮ್ಮ ಒಂದು ಸಿನಿಮಾಗಳ ಆಡಿಯೋ ಮತ್ತು ಟ್ರೇಲರ್ ಬಿಡುಗಡೆ ಮಾಡ್ಬೋದು. ನಮ್ಮಲ್ಲಿ ಭೇದ ಭಾವಗಳಿಲ್ಲ. ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾವತ್ತೂ ಎಲ್ಲ ಒಂದೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಲ್ಲಿ ಏನಾಗುತ್ತೋ ಅದು ವಿಷಯ ಗೊತ್ತಿಲ್ಲ ನಮಗೆ, ಬಟ್ ನಮ್ಮಲ್ಲಿ ಅಂತೂ ನಾವೆಲ್ಲರೂ ಒಂದೇ ದೃಷ್ಟಿಯಿಂದ ನೋಡ್ತೀವಿ. ನಾವೆಲ್ಲರೂ ಕರ್ನಾಟಕದವರು, ಕನ್ನಡ ತಾಯಿ ಮಕ್ಕಳು ಅಂತ ಹೇಳ್ತೀವಿ. ಹೀಗಾಗಿ ಎಲ್ಲರಿಗೂ ಒಂದೇ ಸಮಾನ ರೀತಿಯಿಂದ ಹೋಗೋಣ ಅಂತೇಳಿ ನನ್ನ ಈ ಒಂದು ಸಭೆಯನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ಸಲಹೆ ಸೂಚನೆಗಳಿದ್ರೆ ಕೊಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ದಿನಾಂಕ ಪ್ರಕಟ ಮಾಡಿ. ದಿನಾಂಕ ಜನವರಿ ಪ್ರತಿ ವರ್ಷ ಹಂಗೆ ಅದು ನಮ್ಮದು ಸಂಕ್ರಮಣ ಇರಲಿ ಇಲ್ಲ ಇರಲಿ
ಪ್ರತಿ ವರ್ಷ ಅಂದರೆ ಜನವರಿ 14 ಫಿಕ್ಸ್ ನಮ್ಮ ಜಾತ್ರೆ. ಜನವರಿ 14, 15 ಒಂದನೇ ದಿವಸ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ, ಎರಡನೇ ದಿವಸ ಶ್ರೀ ಸಿದ್ಧಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, ಮೂರನೇ ದಿವಸ ಸಮಾರಂಭ. ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ, ಹಂಗೆ ಮಾಡ್ತೀವಿ. ಹೋಗ್ತಾರೆ ಒಂದು ಸ್ವಲ್ಪ ನನ್ನ ಕಾಲಿನ ಸಮಸ್ಯೆ ಇದ್ದಕ್ಕೆ 2 ದಿವಸ ಮಾಡಿದ್ವಿ ನಾವು. ಬಟ್ ಈ ಸರಿ ಭಕ್ತರು ಒತ್ತಾಯ ಮೇರೆಗೆ ಮತ್ತೆ ಅದನ್ನೇ ಮಾಡಬೇಕಾಗಿದೆ. ರಥೋತ್ಸವ 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ. ಪ್ರತಿ ವರ್ಷ ಹೆಂಗೆ ನಮಗೆ ಹೆಲಿಕಾಪ್ಟರ್ ಮುಖಾಂತರ ನಮ್ಮ RS ರಾಜು ಅವರು, ದಕ್ಷಿಣ ಭಾರತದ ಸನಾತನ ಧರ್ಮ IT ಸೆಲ್ನ ಮುಖ್ಯಸ್ಥರು, ಪ್ರತಿ ವರ್ಷ ಅವರೇ ಆಗ್ತಾರೆ ಹೆಲಿಕಾಪ್ಟರ್ ಮುಖಾಂತರ ರಥೋತ್ಸವಕ್ಕೆ. ಈ ಸರಿನೂ ಅವರೇ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಯಾಕಂದರೆ ಅವ್ರಿಗೆ ನಾವು ಭಾಳ ಹೈಲೈಟ್ ಮಾಡಬೇಕು. ಯಾಕಂದರೆ ಮೇನ್ ಅವರು ಪ್ರತಿ ವರ್ಷ ಬರ್ತಾರೆ. ಅದ್ರ ಜೊತೆಗೆ ಈ ಒಂದು ಉತ್ಸವ ಸಮಿತಿ ಅಧ್ಯಕ್ಷರಾಗಿ ನಮ್ಮ ವಿಜಯಾನಂದ ಕಾಶ್ಯಪ್ನವರು, ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಶಾಸಕರು ಮಂಗಳೂರು ಅವರು ಆಯ್ಕೆ ಮಾಡಿದ್ದೇವೆ. ಸ್ವಾಗತ ಸಮಿತಿ ಅಧ್ಯಕ್ಷರು ಅವರೇ ಇದ್ದಾರೆ. ಈ ಸರಿನೂ ಅವರು ಎಲ್ಲ ನಿಂತ ಅವರೇ ಜವಾಬ್ದಾರಿ ತಗೊಂಡಿದ್ದಾರೆ. ನಮ್ಮ ವಿಜಯಾನಂದ ಕಾಶ್ಯಪ್ನವರು ನಿಮಗೆ ಗೊತ್ತಿದ್ದ ವಿಷಯ. ಅವರೇ ಪ್ರತಿ ವರ್ಷ ಕೂಡ ಅವರೇ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಈ ಸರಿನೂ ಜವಾಬ್ದಾರಿ ತಗೊಂಡಿದ್ದಾರೆ. ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವರ ಸಲಹೆ ಸೂಚನೆ ಕೂಡ ನಾವು ತಗೋತಾ ಇದ್ದೀವಿ. ಮೇಲಾಗಿ 3 ದಿವಸನೂ ಅವ್ರು ಇರ್ತಾರೆ. ವಿಜಯಾನಂದ ಕಾಶ್ಯಪ್ನವರು, ವೀಣಾ ಕಾಶ್ಯಪ್ನವರು ಮತ್ತು ಇನ್ನೂ ಅನೇಕ ರಾಜಕಾರಣಿಗಳು ಬರ್ತಾ ಇದ್ದಾರೆ. ನಮ್ಮ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ದೊಡ್ಡಜಿ ಪಾಟೀಲ್, ನಮ್ಮ ಮಾಜಿ ಶಾಸಕರು ಅವರು, ಮತ್ತು ಇನ್ನೂ ಅನೇಕ ಜನ ಭಾಳ ಬರ್ತಾ ಇದ್ದಾರೆ. ನಮ್ಮ ಕುಷ್ಟಗಿ MLA ದೊಡ್ಡಗೌಡ ಪಾಟೀಲ್, ಆಮೇಲೆ ನವಲಗುಂದಿ MLA ಮೋಹನ್ ರೆಡ್ಡಿ ಅವರು, ಆಮೇಲೆ CS ನಾಡಗೌಡರು, ಹಾಗೆಯೇ ಅನೇಕ ಜನ ರಾಜಕಾರಣಿಗಳು, ಆಮೇಲೆ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಭಾಳ ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಒಂದು ಎಲ್ಲ ನಮ್ಮ ಮಠಕ್ಕೆ ಒಂದು ಏನಾದ್ರು ವಿಶೇಷ ಅಂದರೆ ಯಾವುದೋ ಜಾತಿ ಪಕ್ಷ ಧರ್ಮ ಇಲ್ಲದೆ ಇರುವಂಥ ಮಠ ಇದೆ. ಹೀಗಾಗಿ ನಾವು ಎಲ್ಲರಿಗೂ ಗೌರವ ಕೊಡ್ತೀವಿ. BJP ಕಾಂಗ್ರೆಸ್ ಅವೆಲ್ಲ ಸಂಬಂಧ ಇಲ್ಲ. ನೀವು ಒಬ್ಬರು ಭಕ್ತರಾಗಿ ಹೊರಗಿಟ್ಟು ಬರೈತು, ನಿಮ್ಮ ಕಾಂಗ್ರೆಸ್ BJP ಹೊರಗಿಟ್ಟು ಬರೋಲ್ಲ. ಇಲ್ಲಿ ನಮ್ಮ ಮಠಕ್ಕೆ ಹೊರಗಿದ್ರೆ ಭಕ್ತರಾಗಿ ಬರ ಅಂತಿದ್ದೀವಿ. ಆ ಪ್ರಕಾರನ ಹೊಂಟೀವಿ ನಾವು. ಹೀಗಾಗಿ ಯಾರು ನಮ್ಗೆ ಆಕ್ಷೇಪಣೆ ಮಾಡಿಲ್ಲ ಇವತ್ತಿಗೆ. ಯಾರ ರಾಜಕಾರಣಿಗಳು ಅವ್ರನ್ನೇ ಕರೆಸಿದ್ರಿ ಇವ್ರನ್ನೇ ಕರೆಸಿದ್ರಿ ಅಂತೇಳಿ ಅಥವಾ ಆಕ್ಷೇಪಣೆ ಯಾರು ಮಾಡಿಲ್ಲ. ನಮ್ಮ ಮಠಕ್ಕೆ ಮಾಡೋದೂ ಇಲ್ಲ. ಯಾಕಂದ್ರೆ ನಾವು ಇಂಗ್ಲೀಷ್ ಒಳಗೆ ಸಾಥ್ ಮಾಡೋಕ್ಕಾಗ. ಹೀಗಾಗಿ ಎಲ್ಲರಿಗೂ ಸಮಾನತೆಯಿಂದ ಕಾಣುವಂಥ ರಾಜ್ಯದ ಏಕೈಕ ಮಠ ಅಂದರೆ ಸಿದ್ಧಗಂಗಾ ಮಠ. ತಮ್ಮೆಲ್ಲರ ಸಹಕಾರ ಇನ್ನೂ ಹೆಚ್ಚೆಚ್ಚಿಗೆ ಇರಲಿ. ಪ್ರಚಾರವನ್ನು ಮಾಡಿ ಈ ಒಂದು ತಾವು ಕೂಡ ಇದರೊಳಗೆ ಭಾಗವಹಿಸಿ 3 ದಿನಗಳು ಕೂಡ ತಾವು ಕೂಡ ಭಾಗವಹಿಸಿ. ಯಾಕಂದರೆ ಈ ಒಂದು ವೇದಿಕೆ ಮುಖಾಂತರ ತಮಗೆ ಆಮಂತ್ರಣ ಕೊಡ್ತಾ ಇದ್ದೀನಿ. ಮತ್ತು ನಾಳೆ ನಮ್ಮನ್ನು ಕರಲಿಲ್ಲ ಅನ್ಬೇಡ್ರಿ. ಎಲ್ಲರೂ ಒಂದೇ ಇವತ್ತೇ ನಿಮಗೆ ಆಮಂತ್ರಣ ಕೊಡ್ತಾ ಇದ್ದೀನಿ. 3 ದಿನಗಳ ಕಾಲ ನೀವು ಇಲ್ಲಿ ಇದ್ದು ಈ ಒಂದು ಕಾರ್ಯಕ್ರಮ ಹಾಗೂ ಉತ್ಸವ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತೇಳಿ ಎಲ್ಲರೂ ಹೇಳಿ ಒಂದು ಮಾತು ಮುಗಿಸ್ತಾ ಇದ್ದೀನಿ. ಜಯ ಹಿಂದ್. ಸಿದ್ದನಕೊಳ್ಳದ ಶ್ರೀಮಠದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶ್ರೀಗಳು, ಸಿದ್ಧಶ್ರೀ ಉತ್ಸವದಲ್ಲಿ ಸಹಸ್ರಾರು ಭಕ್ತರು ಸೇರುತ್ತಿದ್ದು ಸಂಗೀತ, ನೃತ್ಯ, ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮಗಳು ನೆರವೇರುತ್ತವೆ. ರಾಜ್ಯ ಹೊರ ರಾಜ್ಯಗಳ ವಿವಿಧ ಸಾಧಕರು, ಪ್ರತಿಭಾನ್ವಿತ ಉದಯೋನ್ಮುಖ ಕಲಾ ಪ್ರತಿಭೆಗಳಿಗೂ ವೇದಿಕೆ ನೀಡಿ ಪ್ರೋತ್ಸಾಹಿಸಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹಮ್ಮಿಕೊಳ್ಳಲಾಗುತ್ತಿದ್ದು ಈಗಾಗಲೇ ಚಿತ್ರೋತ್ಸವ ಆಯ್ಕೆ ಸಮಿತಿ ರಚಿಸಲಾಗಿದೆ. ಚಲನಚಿತ್ರ ಪತ್ರಕರ್ತರಾದ ಡಾಕ್ಟರ್ ಪ್ರಭು ಗಂಜಿಹಾಳ್, ಡಾಕ್ಟರ್ ವೀರೇಶ್ ಹಂಡಿಗಿ, ಜೂನಿಯರ್ ಉಪೇಂದ್ರ, ವೀರೇಶ್ ಪುರವಂತ, ಚಲನಚಿತ್ರ ಕಲಾವಿದರಾದ ಸಂಗನಗೌಡ್ರು ಕುರುಡಗಿ, ಚಲನಚಿತ್ರ ನಿರ್ದೇಶಕ ಅರವಿಂದ್ ಮುಳುಗುಂದ್, ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಲೋಕೇಶ್ ವಿದ್ಯಾಧರ, ಚಲನಚಿತ್ರ ಕಲಾವಿದೆ ಶ್ರೀಮತಿ ಸುನಂದಾ ಕಲ್ಬುರ್ಗಿ, ಭರತನಾಟ್ಯ ಕಲಾವಿದೆ ಕೃತಿಕಾ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ. ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಇನ್ನೂ ಬಿಡುಗಡೆಯಾಗದ ತಮ್ಮ 2025ರಲ್ಲಿ ನಿರ್ಮಾಣವಾಗುತ್ತಿರುವ ಹೊಸ ಚಲನಚಿತ್ರಗಳ ಟೆಲಿಫಿಲ್ಮ್, ಕಿರುಚಿತ್ರಗಳ ಟ್ರೈಲರ್, ಟೀಸರ್ ಮತ್ತು ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಬಹುದು. ಯಾವುದೇ ಪ್ರವೇಶ ಶುಲ್ಕವಿಲ್ಲದೆ ಉಚಿತ ಅವಕಾಶ ಕಲ್ಪಿಸಲಾಗಿದೆ. ಭಾಗವಹಿಸಿದ ಚಲನಚಿತ್ರ ತಂಡಗಳಿಗೆ ಅಭಿನಂದನಾ ಪತ್ರ, ನೆನಪಿನ ಸ್ಮರಣಿಕೆ, ಕಿರುಚಿತ್ರ ತಂಡಗಳಿಗೆ ಅಭಿನಂದನಾ ಪತ್ರಗಳನ್ನು ನೀಡಲಾಗುತ್ತದೆ.
ಆಸಕ್ತರು ಡಿಸೆಂಬರ್ 31ರ ಒಳಗಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನಂತರ ಬಂದವರಿಗೆ ಅವಕಾಶವಿರುವುದಿಲ್ಲ. ಶ್ರೀಗಳು ಮತ್ತು ಆಯ್ಕೆ ಸಮಿತಿ ತೀರ್ಮಾನವೇ ಅಂತಿಮ. ಆಯ್ಕೆಯಾದವರಿಗೆ ನಂತರ ತಿಳಿಸಲಾಗುತ್ತದೆ. ತಮ್ಮ ಟೀಸರ್, ಟ್ರೈಲರ್, ಪೋಸ್ಟರ್ಗಳನ್ನ ಡಾಕ್ಟರ್ ಪ್ರಭು ಗಂಜಿಹಾಳ್ ವಾಟ್ಸ್ಆಪ್ ನಂಬರ್ 9448775346 ಇಲ್ಲಿಗೆ ಕಳುಹಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಚಲನಚಿತ್ರೋತ್ಸವ ವಿಭಾಗದ ಡಾಕ್ಟರ್ ಪ್ರಭು ಗಂಜಿಹಾಳ್ ಮೊಬೈಲ್ ನಂಬರ್ 9448775346, ಡಾಕ್ಟರ್ ವೀರೇಶ್ ಹಂಡಿಗಿ ಮೊಬೈಲ್ ನಂಬರ್ 9060933596, ವೀರೇಶ್ ಪುರವಂತ ಮೊಬೈಲ್ ನಂಬರ್ 7026062364, ಸಂಗನಗೌಡ್ರು ಕುರುಡ್ಗಿ ಮೊಬೈಲ್ ನಂಬರ್ 8861811128 ಇವರನ್ನ ಸಂಪರ್ಕಿಸಬಹುದಾಗಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಭು ಗಂಜಿಹಾಳ್, ಸಂಗನಗೌಡ ಕುರುಡ್ಗಿ, ವೀರೇಶ್ ಪುರವಂತರ್, ವೀರಭದ್ರೇಶ್ವರ ಸ್ವಾಮಿ ಲಿಂಗಸೂರು, ಕರವೇ ಅಧ್ಯಕ್ಷ ಅಶೋಕ್ ಪೂಜಾರ್, ವೀಣಾ ಹಿರೇಮಠ, ಚಲನಚಿತ್ರ ನಿರ್ದೇಶಕರಾದ ಲೋಕೇಶ್ ವಿದ್ಯಾಧರ, ಶಿವರಾಜು, ಸ್ಟೈಲ್ ಶಶಿ, ಸಂಗಮೇಶ್ ಹುದ್ದಾರ್, ಮೈಲಾರಗೌಡ, ಗೌಡಪ್ಪ ಗೌಡರ್ ಮೊದಲಾದವರು ಉಪಸ್ಥಿತರಿದ್ದರು.